ಅನ್ನೋದು ನಮ್ಮ ಕಂಟ್ರೋಲಲ್ಲಿಲ್ಲ. ಕೊನೆಯಲ್ಲಿ ಕೂಡ ನೀವು ಸ್ವಲ್ಪ ನಿಮ್ಮ ಮನಸ್ಸು ಸ್ಟ್ರೆಸ್ಫುಲ್ ಆಗಿದೆ ಅಂತ ಅನ್ನೋದು ಗೊತ್ತಾಯಿತು. ನನಗೆ ತುಂಬ ಸ್ಟ್ರೆಸ್ ಇದೆ. ಈ ಕಾನ್ಷಿಯಸ್ ಲೆವೆಲಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ಸನ್ನು ಕಂಟ್ರೋಲ್ ಮಾಡೋದು ಅಸಾಧ್ಯವಾದ ಕೆಲಸ. ಈ ಸಬ್ಕಾನ್ಷಿಯಸ್ ಅಂತ ಹೇಳ್ತೀವಿ, ಬಲಭಾಗದ ಮೆದುಳು ತುಂಬ ಡೈನಮಿಕ್ಕು, ತುಂಬ ವೈಬ್ರೆಂಟು. ನಿಮ್ಮ ಉಸಿರಾಟ ಹೇಗೆ, ನಮ್ಮ ಹೃದಯದ ಬಡಿತ ಹೇಗೆ, ಹಾಗೆ ತನ್ನಿಚ್ಛೆಯಂತ ತಾನು ಕೆಲಸ ಮಾಡುವ ಮನಸ್ಸು, ಚಿತ್ತ ಹಾಗೆ ಅಂತ ಹೇಳ್ತೀವಿ. ಅದು ನಿಮ್ಮ ಬಲಭಾಗದ ಮೆದುಳ ಹಿಂಭಾಗದಲ್ಲಿದೆ. ಅಲ್ಲಿಂದ ಬರುವ ಆಲೋಚನೆಗಳನ್ನು ನಿಮ್ಮ ಪ್ರಜ್ಞೆ ಸ್ಥಿತಿಯಲ್ಲಿ ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಿಲ್ಲ. ಮನಸ್ಸನ್ನು ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅದು ಅತಿ ಉದ್ವೇಗದಿಂದ ಇನ್ನೂ ಜಾಸ್ತಿಯಾಗಿ ಕೆಲಸ ಮಾಡುತ್ತೆ. ಮಾನಸಿಕ ಒತ್ತಡ ಬಂದವರಿಗೆ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರುತ್ತೆ. ಆ ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸೋದಕ್ಕೋಸ್ಕರ ಪ್ರತಿಯೊಬ್ಬರೂ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಹೆಚ್ಚೆಚ್ಚು ನಕಾರಾತ್ಮಕವಾಗಿ ಆಲೋಚನೆ ಬರಂಗೆ ಮಾಡುತ್ತೆ ಹೊರತು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಇನ್ನೊಂದು ಮಾನಸಿಕ ಒತ್ತಡ ಅಂತನ್ನೋದೇ ಬಲಭಾಗದ ಮೆದುಳು ತನ್ನ ಹತೋಟಿಯನ್ನು ಕಳ್ಕೊಂಡಿರೋ ಮೆದುಳು. ಬಲಭಾಗದ ಮೆದುಳಿಗೆ ಕಂಟ್ರೋಲ್ ಇದೆ. ಯಾವುದನ್ನು ಆಲೋಚನೆ ಮಾಡಬೇಕು, ಯಾವುದನ್ನು ಮಾಡಬಾರದು, ಕರ್ಮ ಕಳೆಯೋ ಆಲೋಚನೆಗಳು ಯಾವುದು, ಆಸೆಗಳನ್ನು ನೆರವೇರಿಸೋ ಆಲೋಚನೆಗಳು ಯಾವುದು, ಹಾಗೆ ಅದಕ್ಕೆ ಗೊತ್ತಿದೆ. ಎಲ್ಲ ರೆಕಾರ್ಡೆಡ್ ಸಿಸ್ಟಮ್ ತಲೆ ಒಳಗಡೆ. ಅದನ್ನು ಕಳ್ಕೊಂಡ್ಬಿಡ್ತೀವಿ ಮಾನಸಿಕ ಒತ್ತಡ ಬಂದಾಗ. ಸೊ ನಿಮ್ಮ ಮನಸ್ಸನ್ನು ನೀವು ಬೇರೆ ಯಾವುದಾದ್ರು ಒಂದು ಹೊರಗಡೆ ಇರೋ ವಿಚಾರದಲ್ಲಿ ಹಾಕಿದಾಗ ಆಟೋಮೆಟಿಕ್ ಆಗಿ ಮನಸ್ಸು ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಟಿ ವಿನಲ್ಲಿ ಯಾವುದೋ ಒಂದು ಸೀರಿಯಲ್ಲೋ ಅಥವಾ ಸಿನಿಮಾನೋ ನೋಡ್ತಾ ಕೂತಿರ್ತೀರಾ ಅಂತ ಇಟ್ಕೊಳ್ಳಿ. ತುಂಬ ಇಷ್ಟವಾದ ಸೀರಿಯಲ್ಲು, 108 ಸೀರಿಯಲ್ ಇದೆ. ಒಂದೊಂದು ಚಾನಲ್ನಲ್ಲೂ 25-30 ಸೀರಿಯಲ್ಲು ಬರುತ್ತೆ ಒಂದಿನ. ಯಾವುದೋ ನಿಮಗೆ ಇಷ್ಟವಾದ ಸೀರಿಯಲ್ನ ನೋಡ್ತಾ ಕೂತಿರ್ತೀರ. ನಿಮ್ಮ ಯಜಮಾನರು ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಸೀರಿಯಲ್ ಟೈಮಲ್ಲಿ ಯಾರು ಬಂದು ಏನು ಕೇಳಿದ್ರು ನಿಮಗೆ ಕಂಟ್ರೋಲ್ ಇಲ್ಲ. ಅವರು ಹೇಳೋದು ಏನು ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಐಕ್ಯ ಆಗ್ಬಿಡ್ತೀರ ನೀವು. ಲೋಟದಲ್ಲಿ ವಿಷ ಇಟ್ಕೊಂಡಿದ್ದಾಳೆ, ಗಂಡನಿಗೆ ಕೊಡೋದ ಅತ್ತೆ ಕೊಡೋದ ಯೋಚನೆ ಮಾಡ್ತಾ ಇದ್ದಾಳೆ. ಅವಳು ತಲೆ ಕೆಡಿಸ್ಕೊಂತಾಳೋ ಇಲ್ವೋ, ನೀವು ತಲೆ ಕೆಡಿಸ್ಕೊಂತೀರಾ. ನಿಮ್ಮ ಭಾವನೆಯಲ್ಲಿ ಅತ್ತೆ ಕೊಡಬೇಕು ಅಂತಿದೆ. ಸೀರಿಯಲ್ನಲ್ಲಿ ಡೈರೆಕ್ಟರ್ ಭಾವನೆ ಗಂಡನಿಗೆ ಕೊಡಬೇಕು ಅಂತಿದೆ. ಏನೋ ಕ್ಲಾಶು. ನಿಮ್ಮ ಮನಸ್ಸೇ ಒಂದು ಗೊಂದಲದಲ್ಲಿದೆ. ಬಾಗಿಲು ತೆಗೆದಿದೆ ಬೀದಿ. ಯಾವನೋ ಒಬ್ಬ ಒಳಗೆ ನುಗ್ತಾನ. ನುಗ್ಗಿಬಿಟ್ಟು, ಅಮ್ಮ ಬಾಯಾರಿಕೆ ಆಗ್ತಿದೆ, ನೀರು ಬೇಕು, ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ತಗೊಳ್ಳೆಯ. ಅವ ಯಾರು ಅಂತಲೇ ಗೊತ್ತಿಲ್ಲ. ನೀವು ಅಲ್ಲಿ ಐಕ್ಯ ಆಗ್ಬಿಟ್ಟಿದ್ದೀರಾ. ಎಲ್ಲಿ? ಟಿ ವಿ ಒಳಗಡೆ. ಅವ ನೀರು ಕುಡಿಯೋಕೆ ಬಂದ ಇಲ್ಲ, ಸೀದಾ ನಿಮ್ಮ ರೂಮ್ ಒಳಗಡೆ ಹೋಗಿ ನಿಮ್ಮ ಬೀರೋ ಅಲ್ಮೈರಾ ಓಪನ್ ಮಾಡಿ ಅದೇನು ಚಿನ್ನ ಇಟ್ಟಿದ್ದೀರಿ, ಬೆಳ್ಳಿ ಇಟ್ಟಿದ್ದೀರಿ, ದುಡ್ಡು ಇಟ್ಟಿದ್ದೀರಿ ಎಲ್ಲ ದೋಚ್ಕೊಂಡು ನೀವು ಟಿ ವಿ ನೋಡ್ತಾನೆ ಇದ್ದೀರಾ. ಬರ್ತಾನ, ಅಮ್ಮ ನೀರು ಕುಡಿದೆ, ನಾನು ಬರ್ತೀನಿ. ಆಯ್ತು ಹೋಗಪ್ಪ, ಬಾಗಿಲು ಹಾಕ್ಕೊಂಡೋಗು, ಮುಗಿತು. ಅವಳು ವಿಷ ಕೊಟ್ಲೋ ಇಲ್ವೋ, ನಾವು ವಿಷ ತಗೊಳ್ಳೋ ಸ್ಟೇಜ್ ಬಂದ್ಬಿಡ್ತು. ಮನೆಯಲ್ಲಿರೋದೆಲ್ಲ ಕಳೆದೋಯ್ತು. ಕ್ರಿಯೇಟಿವ್ ವಿಜುವಲೈಸೇಷನ್. ನಿಮ್ಮ ಮನಸ್ಸು ಇಲ್ಲದೇ ಇರೋ ಒಂದು ವಿಚಾರದ ಒಳಗಡೆ ಹೋಗಿ ಕೂತ್ಕೊಂತು. ಹೊರಗಡೆ ನಡೀತಿರೋದು ಯಾವುದು ಕಾಣಿಸ್ಲಿಲ್ಲ, ಗೊತ್ತಾಗಲಿಲ್ಲ. ಯು ಹ್ಯಾವ್ ಬೀನ್ ಮೆಸ್ಮರೈಸ್ಡ್ ಬೈ ದ ಸೀರಿಯಲ್. ಆ ಸ್ಥಿತಿಗೆ ಹೋದಾಗ ಆಲೋಚನೆ ಬರಲ್ಲ. ಕಳ್ಳ ಬಂದಿದ್ದೇ ಗೊತ್ತಾಗಲಿಲ್ಲ. ಸೀರಿಯಲ್ನ ಮುಗಿದ ಮೇಲೆ ಯಾವಾಗಲೂ ರೂಮ್ ಒಳಗೆ ಹೋಗ್ತೀರಾ, ಬಟ್ಟೆ ಗಿಟ್ಟೆ ಎಲ್ಲ ಬಿದ್ದಿದೆ ಎಲ್ಲ ಕಡೆ. ಆಮೇಲೆ ಗೊತ್ತಾಗತ್ತೆ, ಅಯ್ಯಯ್ಯೋ ನೀರು ಕುಡಿಯಕ್ಕೆ ಬಂದವನು ಕಳ್ಳ, ಗೊತ್ತಿಲ್ಲ, ಬಿಟ್ಟ ಅವನ್ನ. ಸೊ ಮನಸ್ಸಿಗೆ ಅಸಾಧ್ಯವಾದ ಶಕ್ತಿ ಇದೆ ಯಾವುದೆಲ್ಲ ಒಂದರಲ್ಲಿ ಐಕ್ಯ ಮಾಡೋದು.
ಅದನ್ನೇ ಧ್ಯಾನಿಗಳು ಮಾಡ್ತಾರೆ. ಯೋಗಿಗಳು, ಸಂತರು, ಸನ್ಯಾಸಿಗಳು ಭಗವಂತನ ಮೇಲೆ ಮನಸ್ಸನ್ನು ಹಾಕಿ ಹೊರಲೋಕದಿಂದ ಮನಸ್ಸನ್ನು ಬಿಡುಗಡೆ ಮಾಡ್ತಾರೆ. ಅದೇ ಧ್ಯಾನ. ಆದರೆ ಧ್ಯಾನ ಮಾಡುವಂತಂದ್ರೆ ಮಾಡೋಕ್ಕಾಗಲ್ಲ. ಈ ಥರ ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮ ಮನಸ್ಸನ್ನು ಹಾಕಿದಾಗ ತಾನಾಗಿ ನಿಮ್ಮ ಮನಸ್ಸು